ಕಲಬುರಗಿ ತಾಲೂಕಿನ ಪತ್ತಿನ ಸಹಕಾರಿ ಸಂಘದ ಸರ್ವ ಸದಸ್ಯರ ಸಭೆ ನಿಮಿತ್ತವಾಗಿ ಇವತ್ತು ಕಲಬುರಗಿಗೆ ಆಗಮಿಸಲಾಗಿತ್ತು. ಕಲಬುರಗಿ ತಾಲೂಕಿನಲ್ಲಿ ಏನು ಪತ್ತಿನ ಸಹಕಾರಿ ಸಂಘದ ಸರ್ವ ಸದಸ್ಯರ ಸಭೆ ಮತ್ತು ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ಅದರ ಅಧ್ಯಕ್ಷರಾದ ಪರಮೇಶ್ವರ್ ಓಕಳಿರವರ ನೇತೃತ್ವದಲ್ಲಿ ಇವತ್ತು ಆ ಸಭೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಾಯಿತು. ಜೊತೆಗೆ ಭಾಳಷ್ಟು ಜನ ಕಲಬುರಗಿ ಜಿಲ್ಲೆಯ ನಮ್ಮ ಎಲ್ಲ ತಾಲೂಕಾ ಘಟಕಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ವಿವಿಧ ಸಂಘಟನೆ ಮುಖಂಡರು ಕೂಡ ಇವತ್ತು ಆ ಒಂದು ಪತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ಶಿಕ್ಷಕರ ಸಂಘಟನೆಯಿಂದ ಆಗಿರ್ತಕ್ಕಂಥ ಹಲವಾರು ಕೆಲಸಗಳ ಬಗ್ಗೆ ಶಿಕ್ಷಕರಿಗೆ ತಿಳಿಸಿಕೊಡಲಾಯಿತು. ಜೊತೆಗೆ ಏನು ಇತ್ತೀಚೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಬಗ್ಗೆ ನಾವು ಕ್ಯಾಬಿನೆಟ್ ಸಚಿವ ಸಂಪುಟಕ್ಕೆ ಬಂದಿರತಕ್ಕಂಥ ವಿಷಯ ಹಾಗೂ ಮುಂದೆ ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಶಿಕ್ಷಕರ ಗಮನಕ್ಕೆ ತರಲಾಯಿತು. ವಿಶೇಷವಾಗಿ ನಿನ್ನೆಯ ದಿನ ನಮಗೆಲ್ಲ ದಸರಾ ರಜೆ ಇದ್ದಿಗೂ ಕೂಡ ನಿನ್ನೆಯ ದಿನದಿಂದ ಇವತ್ತು ಶೈಕ್ಷಣಿಕ ಸಾಮಾಜಿಕ ಘನತೆಗಾಗಿ ರಾಜ್ಯಾದ್ಯಂತ ಶಿಕ್ಷಕರನ್ನು ನಿಯೋಜಿಸಿದ್ದಾರೆ. ಆದರೆ 2 ದಿನಗಳಾಯಿತು ಗಣತಿ ಪ್ರಾರಂಭ ಆಗಿ. ಸಾಕಷ್ಟು ಆ ಘನತೆಯನ್ನು ನೆರವೇರಿಸಲು ಶಿಕ್ಷಕರಿಗೆ ತೊಂದರೆಗಳಾಗ್ತಾ ಇದ್ದವು. ನಾನು ಇವತ್ತು ಇಲ್ಲಿಂದ ಹೋದ್ಮೇಲೆ ನಾಳೆ ಹಿಂದುಳಿದ ಆಯೋಗದ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಶಿಕ್ಷಕರಿಗೆ ಏನು ಜಿಯೋ ಟ್ಯಾಗನ್ನು ಕುಂದಿರಿಸಿ ಆ ಮನೆಯನ್ನು ಸರ್ಚ್ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಮತ್ತು ಒಬ್ಬ ಗಣತಿದಾರರಿಗೆ ಸುಮಾರು 100ಕ್ಕಿಂತ ಹೆಚ್ಚು ಮನೆಗಳನ್ನು ಅಲಾಟ್ ಮಾಡಿದ್ದಾರೆ. ಅದರಿಂದ ಗಣತಿ ಕಾರ್ಯವನ್ನು ಮಾಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಜೊತೆಗೆ 55 ವರ್ಷ ಮೀರಿದವರನ್ನು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರನ್ನು, ತೀವ್ರತರ ಕಾಯಿಲೆ ಇರ್ತಕ್ಕಂಥವ್ರನ್ನು ಗಣತಿಗೆ ನಿಯೋಜಿಸಿದ್ದು ಭಾಳಷ್ಟು ಶಿಕ್ಷಕರಿಗೆ ನೋವಾಗ್ತಾ ಇದೆ. ಆ ವಿಷಯವನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಭವಿಷ್ಯದಲ್ಲಿ ಶಿಕ್ಷಕರ ವರ್ಗಾವಣಾ ಪ್ರಕ್ರಿಯೆಗಳು ನಡೀತಾ ಇದ್ದವು. ಇತ್ತೀಚೆಗೆ 9,000 ಹೆಚ್ಚುವರಿ ಶಿಕ್ಷಕರಾಗಿದ್ದರು. ಅವರಿಗೆ ಅನುಕೂಲ ಆಗ್ತಕ್ಕಂಥ ಸ್ಥಳಗಳನ್ನು ಕೊಡಿಸ್ತಕ್ಕಂಥ ಕೆಲಸ, ಅವಧಿ ಮುಗಿಸಿರ್ತಕ್ಕಂಥ CRP BRPಗಳಿಗೆ ಸ್ಥಳವನ್ನು ನಿಯುಕ್ತಿಗೊಳಿಸಲಾಗಿದೆ. ಹೊಸದಾಗಿ ಪರೀಕ್ಷೆ ಬರೆದವರು ಕೂಡ CRPಗಳಾಗಿ ನಿಯುಕ್ತಿಗೊಂಡಿದ್ದಾರೆ. ಕೋರಿಕೆ ವರ್ಗಾವಣೆ ಪ್ರಾರಂಭ ಆಗ್ತದೆ, ಅದರಲ್ಲೂ ಕೂಡ ಅನುಕೂಲ ಮಾಡಿಸ್ತಕ್ಕಂಥ ಕೆಲಸ. ಶಿಕ್ಷಕರ ಮೇಲೆ ಪಠ್ಯೇತರ ಚಟುವಟಿಕೆಗಳ ಹೊರೆ ತುಂಬ ಆಗಿದೆ. ಬಿಸಿ ಊಟ ನಿರ್ವಹಣೆ, ಮೊಟ್ಟೆ, ಎಲ್ಲದಕ್ಕಾಗಿ ಸರ್ಕಾರ ಒಂದೇನಾದರೂ ಏಜೆನ್ಸಿಯನ್ನು ಮಾಡಿ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ತೊಳಿಲಿಕ್ಕೂ ಕೂಡ ಯಾರೂ ಇಲ್ಲ, ಅದಕ್ಕೊಂದು ಏಜೆನ್ಸಿ, ಈ ರೀತಿ ವಿಶಿಷ್ಟ ಕಾರ್ಯಕ್ರಮಗಳು ಸರ್ಕಾರ ಯೋಜನೆ ಮಾಡಿ ಜಾರಿಗೊಳಿಸಬೇಕಾಗಿದೆ. ಖಂಡಿತವಾಗಲೂ ಈ ಒಂದು ಸಮೀಕ್ಷೆ ದೃಷ್ಟಿಯಿಂದ ಶಿಕ್ಷಕರ ಮೇಲೆ ಆಗ್ತಕ್ಕಂಥ ಒತ್ತಡವನ್ನು ಸರ್ಕಾರ ಕಡಿಮೆ ಮಾಡಬೇಕಂತೇಳಿ ಒತ್ತಾಯಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ಸಂಘಟನೆ ಸನ್ಮಿತರು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಾನು ರಾಜ್ಯ ಸಂಘದ ಪರವಾಗಿ ಅವರಿಗೂ ಕೂಡ ಅನಂತನ ಧನ್ಯವಾದ ತಿಳಿಸ್ತೇನೆ. ನಾವು ಇವತ್ತಿನ ಸಭೆಯಲ್ಲಿ ಸನ್ಮಾನ್ಯ ಶಾಸಕರಾದ ಬಸವರಾಜಣ್ಣ ಮತ್ತಿಮೂಡವರು ಉಪಸ್ಥಿತರಿದ್ದರು. ಏನು ಸುಪ್ರೀಂ ಕೋರ್ಟಿನ ಆದೇಶ ಕಳೆದ ಸೆಪ್ಟೆಂಬರ್ 1ನೇ ತಾರೀಕು ಆಗಿದೆ. 2 ವರ್ಷದಲ್ಲಿ ಕಡ್ಡಾಯವಾಗಿ ಎಲ್ಲ ಶಿಕ್ಷಕರು ಸೇವೆಯಲ್ಲಿ ಮುಂದುವರಿಬೇಕಾದ್ರೆ TETಯನ್ನು ಪಾಸ್ ಮಾಡಲೇಬೇಕು. ಪ್ರಮೋಷನ್ ಆಗಬೇಕಾದ್ರೂ TET ಪಾಸ್ ಮಾಡಲೇಬೇಕು. 5 ವರ್ಷ ಸರ್ವಿಸ್ ಇದ್ದವರು ಸೇವೆಯಲ್ಲಿ ಮುಂದುವರಿಬೇಕಾದ್ರೆ TET ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಬಡ್ತಿ ಹೊಂದಬೇಕಾದ್ರೆ ಅವರು ಕೂಡ TET ಮಾಡಬೇಕು. ಇಂಥ ಒಂದು ಸುಪ್ರೀಂ ಕೋರ್ಟಿನ ಆದೇಶ ಇಡೀ ದೇಶದ ಶಿಕ್ಷಕರಿಗೆ ಆಘಾತವನ್ನು ಉಂಟು ಮಾಡಿದೆ. ಇಡೀ ದೇಶದಲ್ಲಿ 40 ಲಕ್ಷ ಶಿಕ್ಷಕರು ಆಘಾತಕ್ಕೆ ಒಳಗಾಗಿದ್ದೀವಿ. ಕರ್ನಾಟಕದಲ್ಲಿ 2 ಲಕ್ಷ ಶಿಕ್ಷಕರು ಈ ಒಂದು ಆದೇಶದ ಬಾಧಕಕ್ಕೆ ಒಳಗಾಗ್ತಾ ಇದ್ದೀವಿ. ಗೌರವಾನ್ವಿತ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಸಂಘಟನೆಯಿಂದ ಅಖಿಲ ಭಾರತ ಮಟ್ಟದಲ್ಲಿ ಗುರಿಕಾರ್ ಅವರ ನೇತೃತ್ವದಲ್ಲಿ ರಿಟ್ ಪಿಟಿಷನ್ನು, ರಿವ್ಯೂ ಪಿಟಿಷನ್ನು, ಮಿಸ್ಲೇನಿಯಸ್ ಪಿಟಿಷನ್ ಸಲ್ಲಿಸ್ತಾ ಇದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಆರ್ಟಿಕಲ್ 142ದಲ್ಲಿ ಆದೇಶ ಆಗಿರೋದ್ರಿಂದ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಾಗಲಿ, ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ ಅಂಥೇಳಿ ಏನು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಚರ್ಚೆ ಆಗಿ ಕಾನೂನು ಸಚಿವರಾದ HK ಪಾಟೀಲ್ ಜೊತೆ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ. ನಾವು ಈ ಕುರಿತು ಕೇಂದ್ರ ಸರ್ಕಾರದಿಂದ ಕೂಡ ಮಧ್ಯಪ್ರವೇಶ ಆಗಬೇಕು, ಪ್ರಧಾನಮಂತ್ರಿಗಳೇ ಮಧ್ಯಪ್ರವೇಶಿಸಬೇಕು ಅಂಥೇಳಿ ನಾವು ಕಳೆದ 2 ದಿನದಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಸಂಘಟನೆಯಿಂದ ಪ್ರಧಾನಮಂತ್ರಿಗಳಿಗೆ ಆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕೂಡ ಈ ಆದೇಶವನ್ನು ಪುನರ್ ಪರಿಶೀಲಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರದಿಂದ ರಿಟ್ ಪಿಟಿಷನ್ ಹಾಕ್ತಾ ಇದ್ದಾರೆ.
ತಮಿಳುನಾಡು ಸರ್ಕಾರ ಕೂಡ ಹಾಕ್ತಾ ಇದೆ, ಕೇರಳ ಸರ್ಕಾರ ಕೂಡ ಹಾಕ್ತಾ ಇದೆ, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಕೂಡ ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಇತ್ತೀಚೆಗೆ ದೆಹಲಿಗೆ ಹೋಗಿ ಕೇಂದ್ರದ ಆಹಾರ ಮತ್ತು ನಾಗರಿಕ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಒತ್ತಾಯ ಮಾಡಿದ್ವಿ. ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಭಾರಿ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ಮಧ್ಯಪ್ರವೇಶಿಸಿ ತಾವು ಪ್ರಧಾನಮಂತ್ರಿಗಳ ಜೊತೆ ಅಥವಾ ಕಾನೂನು ಸಚಿವರ ಜೊತೆ ಅಥವಾ MHRD ಮಿನಿಸ್ಟರ್ ಜೊತೆ ಒಂದು ನಿಯೋಗ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ವಿ. ಅದೇ ಒಂದು ರೀಸನನ್ನು, ಅದೇ ಒಂದು ವಿನಂತಿಯನ್ನು ಸನ್ಮಾನ್ಯ ಮತ್ತಿಮೂರು ಸಾಹೇಬರಲ್ಲಿ ಮಾಡಲಾಗಿದೆ. ಅವರು ವಿಶೇಷವಾಗಿ ಏನು ಭಾಜಪದಲ್ಲಿ ಒಳ್ಳೆಯ ಒಂದು ಪ್ರಭಾವಿಯನ್ನು ಹೊಂದಿರತಕ್ಕಂಥ ಕಾರಣಕ್ಕೆ ನಾವು ಭಾಜಪದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ರಿ, ಅವ್ರ ಮೂಲಕ ಪ್ರಧಾನಮಂತ್ರಿಗಳ ಮೂಲಕ ರಾಜ್ಯದ 2 ಲಕ್ಷ ಶಿಕ್ಷಕರು, ದೇಶದ 40 ಲಕ್ಷ ಶಿಕ್ಷಕರ ಸೇವೆಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕದಿಂದನೇ ನೀವು ಒಂದು ಮುನ್ನುಡಿ ಬರೀಬೇಕು. ಅವರು ಕೂಡ ಮತ್ತಿಮೂರು ಸಾಹೇಬರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. 25 ಅಥವಾ 26ನೇ ತಾರೀಕಿಗೆ ಆ ಒಂದು ಸಮಯವನ್ನು ನಿಗದಿಗೊಳಿಸ್ತೀನಿ, ನಿಮ್ಮ ಎಲ್ಲ ಒಂದು ಆದೇಶವನ್ನು ತೆಗೆದು ಬರೋಕೆ ಹೇಳಿದ್ದಾರೆ. 110 ಪುಟಗಳ ಸುಪ್ರೀಂ ಕೋರ್ಟ್ ಆದೇಶದೊಂದಿಗೆ ನಮಗೇನು ಅನ್ಯಾಯ ಆಗ್ತಾಯಿದೆ ಅದರ ಬಗ್ಗೆ ಕೂಡ ನಾನು ಅವ್ರ ಜೊತೆ ಕುಂತು 25, 26 ನಿಮ್ಮ ಕಲಬುರಗಿ ಜಿಲ್ಲೆಯ ಪದಾಧಿಕಾರಿಗಳು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ, ಅತ್ಯಂತ ಪ್ರೀತಿಯಿಂದ ಸಂಘಟನೆ ಎಲ್ಲ ಹಿರಿಯರನ್ನು ಬರಮಾಡಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ಅನಂತ ಉರ್ದು ಮಾಧ್ಯಮದ ಕೆಲವು ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಮುಖ್ಯ ಗುರುಗಳ ಹುದ್ದೆಗಳು ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ತಾವೆ. ಅವರಿಗೆ 250ಕ್ಕಿಂತ ಹೆಚ್ಚಿರೋ ಶಾಲೆಗಳಿಗೆ ನಾವು ಹಿರಿಯ ಮುಖ್ಯ ಗುರುಗಳ ಹುದ್ದೆ ಕೊಡ್ತೀವಿ. ಉರ್ದು ಶಾಲೆಯಲ್ಲಿ 250ಕ್ಕಿಂತ ಹೆಚ್ಚು ಮಕ್ಕಳಿರು ಯೂಶ್ವಲಿ ಕಲಬುರಗಿ ನಗರದಾಗ ಸಿಗ್ತಾವೆ, ಇಲ್ಲ ಅಂದ್ರೆ ತಾಲೂಕಾ ಕೇಂದ್ರದಲ್ಲಿ ಸಿಗ್ತಾವೆ. ಅಂಥ ನಗರಗಳ ಪ್ರದೇಶಗಳಿಗೆ ವಲಯಕ್ಕೆ ಬಡ್ತಿ ಹೊಂದವ್ರನ್ನ ಕೊಡಕ್ಕೆ ಬರೋದಿಲ್ಲ ಅಂತ ನಮ್ಮಲ್ಲಿ ನಿಯಮ ಐತಿ. ಅದಕ್ಕೆ ಅದನ್ನು ಉರ್ದು ಶಾಲೆಗೆ ಎಕ್ಸಂಪ್ಷನ್ ಮಾಡಬೇಕು. ಯಾಕಂದ್ರೆ ಹಿರಿಯ ಮುಖ್ಯ ಗುರುಗಳ ಹುದ್ದೆಗಳು ಸಿ ವಲಯದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬಡ್ತಿ ಆಗ್ತಕ್ಕಂಥವ್ರ ಹೆಸರಿಗೆ ಲಿಸ್ಟ್ನಾಗ ಬರ್ತಾರೆ, ಆದರೆ ಅವ್ರಿಗೆ ಹುದ್ದೆ ಸಿಗೋದಿಲ್ಲ. ಅದನ್ನು ಕೂಡ ನಾನು ಸರ್ಕಾರದ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಉರ್ದು ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಕಳೆದ ಸಾಲಿನಲ್ಲಿ ಅವರಿಗೆ ನಲಿ ಕಲಿ ಸಂಪನ್ಮೂಲ ಪುಸ್ತಕಗಳು ಬಂದಿದ್ದಿಲ್ಲ, ಅದನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಲಾಗಿದೆ. LBAದಲ್ಲಿ ನಮ್ಮಲ್ಲಿ ಕ್ವಶನ್ ಬ್ಯಾಂಕ್ ಅಂತ ಬರ್ತೈತಿ, ಅದನ್ನು ಕೂಡ ಉರ್ದು ಮಾಧ್ಯಮಕ್ಕೆ ಇನ್ನೂ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ, ಅದನ್ನು ಕೊಡಿಸ್ತಕ್ಕಂಥ ಕೆಲಸ. ಉರ್ದುಗಾಗಿ ಸಪ್ರೇಟ್ BRP ಹುದ್ದೆಗಳಿಲ್ಲ. ಇಡೀ ಕಲಬುರಗಿ ಮತ್ತು ಬೇರೆ ಬೇರೆ ಉರ್ದು ಶಿಕ್ಷಕರ ಬೇಡಿಕೆ ಇದೆ, ಅದನ್ನು ಕೂಡ ಭವಿಷ್ಯದಲ್ಲಿ ಮಂಜೂರು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತೇನು ಉರ್ದು ಶಿಕ್ಷಕರು ಬಂದಿದ್ದರು ಅವ್ರಿಗೆ ತಿಳಿಸಿದ್ದೀವಿ. ಬಹುಶಃ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅದು ಕನ್ನಡ ಶಿಕ್ಷಕರು, ಉರ್ದು ಶಿಕ್ಷಕರು, ದೈಹಿಕ ಶಿಕ್ಷಕರು, ಹಿಂದಿ ಶಿಕ್ಷಕರನ್ನು ಭೇದ ಭಾವ ಇಲ್ಲ. ನಮಗೆ ಈ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಒಂದುಗೂಡಿಸಿ ತೆಗೆದುಕೊಂಡು ಈ ರಾಜ್ಯದ ಎಲ್ಲೇ ದೂರದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಶಿಕ್ಷಕನಿಗೆ ನೋವಾದರೂ ಕೂಡ ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಎಂಬ ಅಂಶವನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ನಮಸ್ಕಾರ.